ಸಿಸಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೀತೆ, ವಿರೋಧಿಗಳು ಏನು ಕೆಲಸ ಕಾಮಗಾರಿ ನಡೀತಿಲ್ಲ, ಶಾಸಕರು ಬರ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಅಂತ ಆರೋಪ ಮಾಡಿ. ನಾನು ಅವ್ರ ಥರ ಐಬಿಗಳಲ್ಲಿ ಕಾಫಿ ತಿನ್ಕೊಂಡಿರೋದಲ್ಲ. ಒಂದು ಹೇಳ್ತೀನಿ ಕೇಳಿ, ಮಂಚನಹಳ್ಳಿಯಲ್ಲಿ 7 ಪಂಚಾಯಿತಿ ಇದೆ, ಚೆಕ್ ಮಾಡೋಕ್ಕೆ ಕೇಳಿ. 5 ಪಂಚಾಯಿತಿ ಪ್ರತಿ ಹಳ್ಳಿ ಮುಗಿಸಿದ್ದೀನಿ. ಮಂಚನಹಳ್ಳಿ 2 ವಾರ್ಡ್ ಮನೆ ವಿಸಿಟ್ ಮುಗಿಸಿದ್ದೀನಿ. ಮತ್ತು ಜರ್ಬಂಡಹಳ್ಳಿಯಲ್ಲಿ 3 ಹಳ್ಳಿ ಮುಗಿಸಿದ್ದೀನಿ. ಹಳೆಹಳ್ಳಿ ಪಂಚಾಯಿತಿಯಲ್ಲಿ 3 ಹಳ್ಳಿ ಮುಗಿಸಿದ್ದೀನಿ. ಇನ್ನು ಹತ್ತತ್ರ ಕರೆಕ್ಟಾಗಿ 17 ಹಳ್ಳಿ ಪೆಂಡಿಂಗ್ ಇದೆ ಮಂಚನಹಳ್ಳಿಯಲ್ಲಿ. ಅದನ್ನು ಮುಂದಿನ ವಾರದಲ್ಲಿ ಮುಗಿಸ್ತೀನಿ. ಒಂದು ಹಳ್ಳಿಗೆ ಹೋದಾಗ 2-3 ಕೋಟಿ ಅನುದಾನ ಕೇಳ್ತಾರೆ ಸರ್. ನಾನು ಮುಖ ತೋರಿಸ್ಕೊಂಬರೋಕ್ಕಾಗಲ್ಲ ಅಲ್ವಾ, ಮುಖ ತೋರಿಸ್ಕೊಂಬರೋಕ್ಕಾಗಲ್ಲ. ನಾನು ಅವ್ರಿಗೆ ಆನ್ಸರ್ ಮಾಡಬೇಕಾಗತ್ತೆ ತೊಗೊಂಡು. ಈಗ ಮಂಚನಹಳ್ಳಿ 7 ಪಂಚಾಯಿತಿಯಲ್ಲಿ ನಾನು 5 ಪಂಚಾಯಿತಿ ಮುಗಿಸಿದ್ದೀನಿ ಅಂದರೆ ಮನೆಗೆ ಹೋಗದೆ ಹಳ್ಳಿಗೆ ಹೋಗ್ದೇ ಮುಗಿಯುತ್ತಾ? ಇವ್ರಿಗೆ ಏನಂದರೆ IBL ಹೋಗಬೇಕು, ಬಿರಿಯಾನಿ ತಿನ್ನಬೇಕು, ಭಗವಾನ್ ಹೋಟೆಲ್ದು ಕಾಫಿ ಕುಡಿಬೇಕು, ಅದೇ 20 ಜನ ಮಾತಾಡಬೇಕು, ಫೋಟೋಗಳಿಗೆ ಬಿಲ್ಡಪ್ ಕೊಟ್ಟು ಬರಬೇಕು. ಹಳ್ಳಿಗಳಿಗೆ ಯಾವನಾದರೂ ಬಂದಿದ್ದಾನ? ನಾನು ಕರ್ನಾಟಕದಲ್ಲಿರೋ ಎಲ್ರಿಗೂ ಕೇಳ್ತೀನಿ. ನಾನು ಇವತ್ತಿಗೆ 300 ಹಳ್ಳಿ ಸುತ್ತಿದ್ದೀನಿ. ಯಾವನೋ ಗಂಡ್ಸಾಗಿರೋನೋ ನಾನು 300 ಹಳ್ಳಿಗೆ ಹೋಗಿದ್ದೀನಿ ಅಂತ ಲಿಸ್ಟ್ ರಿಲೀಸ್ ಮಾಡೋಕ್ಕೆ ಕೇಳಿ. BJP MPಗಳಿಗೆ ಕೇಳ್ತೀನಿ, BJP MLAಗಳಿಗೆ ಕೇಳ್ತೀನಿ. ನಿಮಗೆ ತಾಕತ್ತಿದ್ರೆ ನೀವು ಹೋಗಿರೋ ಹಳ್ಳಿಗಳು ಇದೆ ಹೇಳಿ. ಯಾವೊಂದು 15 ಹಳ್ಳಿ ದಾಟಲ್ಲ, 15 ಹಳ್ಳಿ ದಾಟಲ್ಲ. ನಾನು 300 ಹಳ್ಳಿಗೆ ಹೋಗಿದ್ದೀನಲ್ಲ. ಮನೆಗೆ ಹೋಗಿದ್ದಾರೆ. ಮಂಚನಹಳ್ಳಿಯಲ್ಲಿ ಬೇರೆಯವರು MLA ಆಗಿದ್ದರು. ಇವತ್ತು 100 ಮನೆ ಸುತ್ತಿದ್ದೀನಿ. ನಾನು ಮನೆಗೆ ಹೋಗಿ ಕೂತ್ಕೊಂಡಿದ್ದೀನಿ. ಇನ್ನೇನು ಬೇಕಂತೆ? ಅವರು ಬೈತಾರಣ, ಏನು ಮಾಡೋಕ್ಕಾಗಲ್ಲ. SC ST ಪರವಾಗಿ, ಬಡವ್ರ ಪರವಾಗಿ, ಅವ್ರ ಪರವಾಗಿ ಅವ್ರ ಧ್ವನಿ ಕೇಳೋಕ್ಕೆ ಮನೆ ನಮ್ಮ ಲೀಡ್ರ್ಗಳೆಲ್ಲ ಇವತ್ತು ಊರು ಮನೆನೂ ನಾವು ಅವ್ರ ಕಷ್ಟ ಕೇಳ್ತಿದ್ವಿ. ಒಳ್ಳೇದಾಗುತ್ತೆ. ಅವ್ರಿಗೇನು ನಾನು ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ವಿರೋಧಿಗಳಿಗೆ ನಾನು ಹೇಳೋದು ಇಷ್ಟೇ, ಹಳ್ಳಿಗೂ ನೀವು ಹೋಗಿದ್ದೀರಾ, ಮನೆಗೂ ನೀವು ಹೋಗಿದ್ದೀರಾ. ನಿಮ್ಮ ದುಡ್ಡಲ್ಲಿ ಕೊಳಿತಾ ಇದೆ ಅಲ್ಲ ಸ್ವಾಮಿ, 100 ಎಕರೆ 200 ಎಕರೆಗಳು ತೊಗೊಂಡು ಕೊಳಿತಾ ಇದೆ ದುಡ್ಡು. ಯಾವನಾದರೂ ದಾನ ಧರ್ಮ ಮಾಡಿದ್ದೀರಾ? ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ? ಆಂಬುಲೆನ್ಸ್ ಹಾಕಿದ್ದೀರಾ? ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟಿದ್ದೀರಾ? ಬಡವ್ರ ಮಕ್ಳಿಗೆ ಸ್ಪಂದಿಸಿದ್ದೀರಾ? ಏನೂ ಇಲ್ಲ. ಹೋಗ್ಲಿ, ನನಗಿರೋ ಪಾಪ್ಯುಲಾರಿಟಿ ಇದ್ದರೂ ನಿಮಗಿದೆಯಾ? ಅದೂ ಇಲ್ಲ. ಸುಮ್ಮನೆ IBL ಕೂತ್ಕೊಳ್ಳೋದು, ಬಾದಾಮ್ ಪಾಲ್ ತಾಗ್ಯದೆ, ಬಾದಾಮ್ ಪೌಡ್ರ್ ಖಾಲಿ ಮಾಡ್ತಾರೆ ಅಷ್ಟೇ. ಅವರು ಇನ್ನೇನೂ ಮಾಡಲ್ಲ. ಒಂದು 100ರಿಂದ 150 ಮನೆ ಭೇಟಿ ಆಯಿತು. ಹನುಮಂತಪುರಕ್ಕೆ 2 ಕೋಟಿ ರೂಪಾಯಿ ರಸ್ತೆ ಬೇಕಾಗಿತ್ತು. ಒಂದು 6ರಿಂದ 8 ತಿಂಗಳ ಮುಂದೆ ಎಸ್ಟಿಮೇಟ್ ಮಾಡಿಸಿ ಇವತ್ತು ಒಂದು 25 ದಿನದಲ್ಲಿ ಕೆಲಸ ಮುಗಿಸ್ತೀವಿ. ಈಗ ಮಂಚನಹಳ್ಳಿ ತಾಲೂಕಿಗೆ ನನಗಿರೋ ಮಾಹಿತಿ ಪ್ರಕಾರ 150ಕ್ಕೂ ಹೆಚ್ಚು ಕೋಟಿ ಅನುದಾನ ತಂದಿದ್ದೀನಿ, ಎಲ್ಲ ರಸ್ತೆಗಳು. ಈಗ ಮಂಚನಹಳ್ಳಿ ಬಸ್ ಸ್ಟಾಪ್ಗೆ 4 ಕೋಟಿ ತಂದಿದ್ದೀನಿ. ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪೆಂಡಿಂಗ್ ಇರೋ ಅಮೌಂಟು, ಮತ್ತು ಮಂಚನಹಳ್ಳಿ ತಾಲೂಕು ಆಫೀಸ್ ಕಟ್ಟಬೇಕು ಅಂತ 8 ಕೋಟಿ 25 ಲಕ್ಷ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದಿದ್ದೀನಿ. ಈಗಿದು ಬಸ್ ಸ್ಟಾಪ್ 4 ಕೋಟಿಯಲ್ಲಿ ಮಾಡ್ತೀನಿ, ತುಂಬ ಚೆನ್ನಾಗಿ. ಅದು ಇನ್ನೊಂದು ತಿಂಗಳಲ್ಲಿ ಗುದ್ದಲಿ ಪೂಜೆ ಮಾಡ್ತೀವಿ. ಹನುಮಂತಪುರದ ರಸ್ತೆ 2 ಕೋಟಿ. ಇವ್ರಿಗೆ ಬಸ್ ಬೇಕು ಅಂತ ಹಿರಿಯರೆಲ್ಲ ಕೇಳಿದ್ದಾರೆ. KSRTC ಅವ್ರಿಗೆ ಹೇಳಿದ್ದೀನಿ. ದೇವಸ್ಥಾನಕ್ಕೊಂದು ರಸ್ತೆ ಕೇಳಿದ್ದಾರೆ, ಒಂದು 500 ಮೀಟ್ರು, ಅದು ಒಂದು ಹಾಕ್ಸ್ಕೊಡ್ತೀನಿ. ಸೊ ಜರ್ಬಂಡಹಳ್ಳಿ ಪಂಚಾಯಿತಿ, ಹಳೆಹಳ್ಳಿ ಪಂಚಾಯಿತಿ ಅರ್ಧ, ಜರ್ಬಂಡಹಳ್ಳಿ ಪಂಚಾಯಿತಿಯಲ್ಲಿ 3 ಹಳ್ಳಿ ಮುಗಿದಿತ್ತು. ಮೊನ್ನೆ ಪಿಡಚಲಹಳ್ಳಿ, ಇವು 3 ಹಳ್ಳಿ ಆಗಿತ್ತು. ಮಿಕ್ಕಿದ್ದಿನೊಂದು 5 ಹಳ್ಳಿ ಆಲ್ಮೋಸ್ಟ್ ಅಲ್ಲಿ ಮುಗಿದ್ರೆ 7 ಪಂಚಾಯಿತಿನೂ ಕವರ್ ಆಗಿದೆ ಸರ್. ಪಿಡಚಲಹಳ್ಳಿಗೆ ಭಾಗವಾಗಿ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಮಂಚನಹಳ್ಳಿಗೆ ಬಂದಿದ್ರು. ಏನೆಲ್ಲ ಸಮಸ್ಯೆಗಳು ಕಂಡು ಬಂತು? ಅದೇ ಮೇಯ್ನು ಬೇಸಿಕ್ ಸಮಸ್ಯೆ, ರಸ್ತೆ ಸಮಸ್ಯೆ, ರಸ್ತೆ ಕನೆಕ್ಟಿವಿಟಿ ಅದು ಮಾಡಿಸ್ತೀವಿ ಸರ್. ಬಸ್ಸದು ಕೇಳಿದ್ದಾರೆ, ನಾನು ಹಾಕಿಸ್ತೀನಿ. ಮೊದಲೆಲ್ಲ ಒಂದಿನ ಬಸ್ ಹಾಕಿಸ್ತಾರೆ, ಮತ್ತು ಕಲೆಕ್ಷನ್ ಎಲ್ಲ ರೆವಿನ್ಯೂ. ಈಗ ನಾನು ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿಸ್ತೀನಿ, ನಿಲ್ದಂಗೆ ನಾನು ಕ್ರಮ ವಹಿಸ್ತೀನಿ ಸರ್. ಹಳ್ಳಿಯ ಒಂದು ಕೊನೆಯ ಭಾಗದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ, ನೀವು ನೋಡಿದ್ರಿ ದೇವರಕೊಂಡಹಳ್ಳಿ ಇದರಲ್ಲೆಲ್ಲ, ಅಲ್ಲೆಲ್ಲ 40-50 ಮನೆ ಇದ್ದರೂ ನಾನು 3 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀನಿ. ಸೊ ಕನೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಯಾಕೆಂದರೆ ಸರ್ಕಾರದಲ್ಲಿ ಅನುದಾನ ತಂದು ಟೈಮ್ ಹಿಡಿಯುತ್ತೆ. ಆ ಕಾರಣಕ್ಕೆ ಇದೆಲ್ಲ ಒಳ್ಳೇದು ಬಯಸಿ ಮಂಚನಹಳ್ಳಿ ಜನತೆ ಆಶೀರ್ವಾದ ನಮ್ಮ ಮೇಲೆ ಇದೆ. ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ತೀವಿ. ಓಕೆ ಸರ್. ರ್ಯಾಂಕ್ ಬರಬೇಕು ಅಂದರೆ ಬರೀತೀವಿ. ಒಂದೊಂದು ಸಲ ಫೇಲ್ ಐತಮ್ಮ, ಏಡ್ಸ್ಕೊನ ಕೂಕೋನ ಕೈಲ ಸಪ್ಲಿಮೆಂಟ್ರಿಲ್ಲ ಪಾಸ್ ಐತಮ್ಮ. ಏವನ ಈಗ ಏನಾಗುತ್ತೆ, SSLC ಎಕ್ಸಾಮ್ ಬರಿತೀವಿ, ಫಸ್ಟ್ ರ್ಯಾಂಕ್ ಬರೀಬೇಕು ಅಂತ ಹೋಗ್ತೀವಿ, ಒಂದು ಸಬ್ಜೆಕ್ಟ್ ಹೋಗ್ಬಿಡ್ತು, ಹಂಗೆ ಅಂತ ಹತ್ಕೊಂತೀವಿ. ಸಪ್ಲಿಮೆಂಟ್ರಿಯಲ್ಲಿ ಬರೆದು ರ್ಯಾಂಕ್ ಬರ್ತೀವಿ. ಈಗೇನೋ ಮೊನ್ನೆ ಆಗಿದೆ, ನನಗೆ ಇನ್ನೂ ವಯಸ್ಸಿದೆ. ಮೊನ್ನೆ ಗೆದ್ದಿರೋದು 3 ವರ್ಷ ಆಗಿದೆ. ಇವತ್ತೆಲ್ಲ ನಾಳೆ ಮಿನಿಸ್ಟರ್ ಆಗ್ತೀನಿ. ನಾನು ಕಾಂಗ್ರೆಸ್ ಪಕ್ಷ ದೊಡ್ಡದು. ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ನಂಬ್ಕೊಂಡು ಬಂದಿರೋದು. ನಾನು ಪಾರ್ಟಿ ಆಫೀಸಲ್ಲೂ ಕಸ ಗುಡಿಸು ಮಗನೇ ಅಂದರೂ ಕಸ ಗುಡಿಸ್ತೀನಿ. ನನಗೆ ಕಾಂಗ್ರೆಸ್ ಸಿದ್ಧಾಂತ ಭಾಳ ಮುಖ್ಯ. ಮುಂದಿನ ಸಲ ಅಲ್ಲ 28ಕ್ಕೆ ಹಾಕ್ತೀನಿ, 33ಕ್ಕೆ ಹಾಕ್ತೀನಿ, 38ಕ್ಕೆ ಹಾಕ್ತೀನಿ, 43ಕ್ಕೆ ಆಯ್ತಾನು. ಈಗ 40 ವರ್ಷದಲ್ಲಿ ಯಾವತ್ತೂ ಹಾಕ್ತೀನಿ. ಆಗದೇ ಇರ್ತೀನಿ. ನಾನು ಏನು ಯಜಮಾನ, ನನಗೆ ನಂಬಿಕೆ ಇದೆ. ಬಟ್ ಆದಷ್ಟು ಸರ್, ನಿಮ್ಮ ಅಭಿಮಾನಿಗಳಿಗೂ ಮುಖಂಡರಲ್ಲಿ ಪ್ರದೀಪ್ ಈಶ್ವರ್ ಮಿನಿಸ್ಟರ್ ಆಗಿ ಬರ್ತಾರೆ ಅಂತ ತುಂಬ ಆಸೆ ಇತ್ತು. ನೋಡೋಣ, ನನ್ನ ಅಭಿಮಾನಿಗಳಿಗೆ ನಾನು ಮಂತ್ರಿನೂ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ
ಅಂತ ಆಸೆ ಇರುತ್ತೆ. ನನಗೂ ಆಸೆ ಇದೆ, ಒಂದಿನ ಆಗ್ತೀವಿ ಬಿಡೋಣ, ಏನಿದೆ, ಮಂತ್ರಿ ಆಗಬೇಕು ಅಂತ ಆಸೆ ಇದೆ, ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಇಲ್ಲಿ ಬರ್ದಿದ್ರೆ ಯಾವನ್ ತಪ್ಪಿಸ್ತಾನಣ್ಣ? ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರ